ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ KCT 2024 ಆಪ್ಷನ್ ಎಂಟ್ರಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು, ಅಪ್ ಟು ದಿ ಎಂಡು ಯಾವ ರೀತಿ ನಾವು ಸೆಲೆಕ್ಟ್ ಮಾಡಬೇಕು, ಕಾಲೇಜ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಓಕೆ ಆಪ್ಷನ್ ಎಂಟ್ರಿ ಯಾವ ರೀತಿ ಇರುತ್ತೆ ಅಂತ ವಿಡಿಯೋ ಕಂಪ್ಲೀಟಾಗಿ ಲೈವಲ್ಲಿ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಗೆ ಕೆ ವೆಬ್ಸೈಟಲ್ಲಿ ನೀವು CETದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕು ಕ್ಲಿಕ್ ಆದ ತಕ್ಷಣ ಈ ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಓಪನ್ ಆದ ತಕ್ಷಣ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್, ನೀವು ಬೆಟ್ರು ಯಾವ ಬ್ರೌಸರ್ ಯೂಸ್ ಮಾಡ್ಬೋದು ಅಂದರೆ ಇಂಟರ್ನೆಟ್ ಎಕ್ಸ್ಪ್ಲೋಸರು ಆರ್ ನೀವು ಗೂಗಲ್ ಕ್ರೋಮ್ ಕೂಡ ಯೂಸ್ ಮಾಡ್ಕೋಬೋದು, ಇದು ವರ್ಕ್ ಆಗುತ್ತೆ. ಓಕೆ, ಮೊದಲಿಗೆ ನೀವು CET ನಂಬರ್ ಟೈಪ್ ಮಾಡಿ. ಇಲ್ಲಿ ಯಾವುದಂದರೆ ಇದಕ್ಕಿಂತ ಮುಂಚೆ ನಿಮ್ಮದು ಡಾಕ್ಯುಮೆಂಟೇಷನ್ ಸ್ಲಿಪ್ ಇದ್ದರೆ ಅದನ್ನು ತೆಗೆದಿಟ್ಕೊಳ್ಳಿ. ಅದರಲ್ಲಿ ಏನೇನು ಬೇಕಂದರೆ CET ನಂಬರು, ಅಪ್ಲಿಕೇಶನ್ ನಂಬರು ಮತ್ತು ಸೀಕ್ರೆಟ್ ಕೀ ಬೇಕಾಗುತ್ತೆ. ಅದನ್ನೆಲ್ಲ ತೆಗೆದಿಟ್ಕೊಳ್ಳಿ. ಅದಾದ ತಕ್ಷಣ ನೀವು ಸ್ಟಾರ್ಟ್ ಮಾಡಿ. ಓಕೆ, ಮೊದಲಿಗೆ ಇಲ್ಲಿ CET ನಂಬರ್ ಎಂಟ್ರ್ ಮಾಡಿ. ಓಕೆ, ನಾನು ಎಂಟ್ರ್ ಮಾಡ್ತೀನಿ. ಇಲ್ಲಿ ಎಂಟ್ರ್ ಆದ ತಕ್ಷಣ ನೀವು CET ನಂಬರು ಫಸ್ಟು ಎಂಟ್ರ್ ಮಾಡಿ. ಓಕೆ, ಎಂಟ್ರ್ ಆದ ತಕ್ಷಣ ಇಲ್ಲಿ ಕೆಳಗಡೆ ನೀವು ಕ್ಯಾಪ್ಚಾ ಇದೆಯಲ್ಲ, ಈ ಕ್ಯಾಪ್ಚಾನ ಎಂಟ್ರ್ ಮಾಡಿ. ಓಕೆ, ಎಂಟ್ರ್ ಆದ ತಕ್ಷಣ ಸಬ್ಮಿಟ್ ಕೊಡಿ. ಓಕೆ, ಸಬ್ಮಿಟ್ ಕೊಟ್ಟ ತಕ್ಷಣ ಈ ವಿಂಡೋ ಓಪನ್ ಆಗುತ್ತಲ್ಲ, ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಮೊದಲಿಗೆ ಏನಂದರೆ ಅಪ್ಲಿಕೇಶನ್ ನಂಬರು ಆಲ್ರೆಡಿ ನಿಮ್ಮ ಡಾಕ್ಯುಮೆಂಟೇಷನ್ ಸ್ಲಿಪ್ಪಲ್ಲಿದೆ, ಅದೇ ರೀತಿ ಸೀಕ್ರೆಟ್ ಕೀ. ಅದಾದ ತಕ್ಷಣ ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂದ್ರೆ ಪಾಸ್ವರ್ಡಲ್ಲಿ ಆಲ್ಫಾಬೆಟ್ಸ್ ಇರಬೇಕು. ಓಕೆ, ನಂಬರ್ಸ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಮಿನಿಮಮ್ಮು 8 ಕ್ಯಾರೆಕ್ಟರ್, ಆಮೇಲೆ ಮ್ಯಾಕ್ಸಿಮಮ್ಮು ನೀವು ಎಷ್ಟಾದ್ರು ಕ್ರಿಯೇಟ್ ಮಾಡ್ಕೋಬೋದು. ಅದನ್ನು ಪಾಸ್ವರ್ಡನ್ನ ಮರಿಬೇಡಿ. ಓಕೆ, ಕರೆಕ್ಟಾಗಿ ಕ್ರಿಯೇಟ್ ಮಾಡಿ. ಅದಾದ ತಕ್ಷಣ ನ್ಯೂ ಪಾಸ್ವರ್ಡ್ ಆದ ತಕ್ಷಣ ಇನ್ನೊಂದು ಸತಿ ಅದೇ ಪಾಸ್ವರ್ಡ್ ಎಂಟರ್ ಮಾಡಿ. ಅದಾದ ತಕ್ಷಣ ಫೋನ್ ನಂಬರು, ಅದಾದ ತಕ್ಷಣ ಇಮೇಲ್ ID ಕರೆಕ್ಟಾಗಿ ಕೊಡಿ, ಯಾಕಂದರೆ ನಿಮ್ಮ ಮೇಲೆಲ್ಲ ಬರ್ತಾ ಇರುತ್ತೆ. ಅದಾದ ತಕ್ಷಣ ಸೀಕ್ರೆಟ್ ಹಿಂಟ್ ಕ್ವಶನು, ಇಲ್ಲಿ ನೋಡಿ ಸೀಕ್ರೆಟ್ ಹಿಂಟ್ ಕ್ವಶನ್ ಇರುತ್ತಲ್ಲ, ಇದರಲ್ಲಿ ನೀವು ಯಾವುದಾದ್ರು ಸೆಲೆಕ್ಟ್ ಮಾಡಿಕೊಂಡು ಅದರ ಆನ್ಸರು ನೀವು ಬರೀರಿ. ಸ್ಪೆಲ್ಲಿಂಗ್ ಎಕ್ಸಾಕ್ಟ್ ಇರಬೇಕು. ಓಕೆ, ಎಕ್ಸಾಕ್ಟ್ ಇಟ್ಕೊಂಡು ಅದೇ ಸ್ಪೆಲ್ಲಿಂಗ್ನೇ ಬರೀರಿ, ಯಾಕಂದರೆ ನೆಕ್ಸ್ಟ್ ನೀವು ಫಾರ್ವರ್ಡ್ ಪಾಸ್ ಮಾಡಿದ್ರೆ ಅದು ಬೇಕಾಗುತ್ತೆ, ಅದಕ್ಕೋಸ್ಕರ. ಓಕೆ, ಎಂಟರ್ ಆದ ತಕ್ಷಣ ಲಾಸ್ಟಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಓಕೆ, ಲಾಗಿನ್ ಆದ ತಕ್ಷಣ ನೀವು ಈ ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ನೀವು ಏನು ಎಂಟ್ರ್ ಮಾಡ್ಬೇಕಂದ್ರೆ ನಿಮ್ಮದು ಬ್ಯಾಂಕ್ ಡೀಟೇಲ್ಸು, ಯಾರ್ದಾದರೆ ಓನ್ಲಿ ಕ್ಯಾಂಡಿಡೇಟು, ಫಾದರ್ಸು, ಮದರ್ಸು ಯಾರಾದರೂ ಒಬ್ಬರದು ನೀವು ಬ್ಯಾಂಕ್ ಡೀಟೇಲ್ ಎಂಟ್ರ್ ಮಾಡಬೇಕಾಗುತ್ತೆ. ಇದು ಏನಕ್ಕಂದರೆ ರೀಫಂಡ್ಗೆ, ಯಾಕಂದರೆ ಇನ್ ಕೇಸ್ ನೀವು ಎಕ್ಸೆಸ್ ಅಮೌಂಟ್ ಏನಾದರೂ ನೀವು ಕಟ್ಟಿದರೆ ಅದು ವಾಪಸ್ಸು ನಿಮ್ಮ ಅಕೌಂಟಿಗೆ ಬರುತ್ತೆ ಆಟೋಮೆಟಿಕ್ಕು. ಸೊ ಅದಕ್ಕೋಸ್ಕರ ನಿಮ್ಮ ಡೀಟೇಲ್ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಏನೇನು ಇರುತ್ತೆ ಅಂದರೆ CET ನಂಬರು, ಓಕೆ, ನಿಮ್ಮ ನೇಮು, ಅಕೌಂಟ್ ಹೋಲ್ಡರ್ಸ್ ಯಾರಿದಲ್ಲ ಅವ್ರದ್ದು ನೇಮು, ಆಮೇಲೆ ರಿಲೇಷನ್ಶಿಪ್ ಆಫ್ ದಿ ಕ್ಯಾಂಡಿಡೇಟು, ಮತ್ತು ಬ್ಯಾಂಕ್ ಅಕೌಂಟ್ ನೇಮು, ಬ್ರ್ಯಾಂಚ್ ನೇಮು, ಮತ್ತು ಅಕೌಂಟ್ ನಂಬರು. ಇನ್ನೊಂದು ಸತಿ ಅಕೌಂಟ್ ನಂಬರ್ ಹೊಡೀರಿ, IFSC ಕೋಡು, ಬ್ರ್ಯಾಂಚ್ ಕೋಡ್ ನಂಬರು, ಆದರೆ ಆಲ್ರೆಡಿ ನಿಮ್ಮದು ಪಾಸ್ಬುಕ್ಕಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ, ಆ ನಂಬರ್ ಎಂಟ್ರ್ ಮಾಡಿ. ಆಮೇಲೆ ನಿಮ್ಮ ಕ್ಯಾಂಡಿಡೇಟ್ ನಂಬರು. ಇದಾದ ತಕ್ಷಣ ನೀವು ಸೇವ್ ಅಂತ ಕೊಡಿ. ಓಕೆ, ಸೇವ್ ಅಂತ ಕೊಟ್ಟ ತಕ್ಷಣ ಸೇವ್ಡ್ ಸಕ್ಸಸ್ಫುಲ್ ಇದೆಯಲ್ವ. ಇದಾದ ತಕ್ಷಣ ಇಲ್ಲಿ ಬ್ಯಾಕ್ ಟು ಹೋಮ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಆಪ್ಷನ್ ಎಂಟ್ರಿ ವಿಂಡೋ ಓಪನ್ ಆಗುತ್ತೆ. ಓಕೆ, ನಿಮಗೆ ಬ್ಯಾಕ್ ಟು ಹೋಮ್ ಅಂತ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ವಿಂಡೋ ಓಪನ್ ಆಗುತ್ತೆ. ಓಕೆ, ಈ ವಿಂಡೋದಲ್ಲಿ ನೀವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಏನೇನಿದೆ ಅಂತ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಫಸ್ಟ್ ಕರೆಕ್ಟಾಗಿ ಕೇಳ್ಕೊಳ್ಳಿ. ಓಕೆ, ಮೊದಲಿಗೆ ಏನಿದ್ರೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ. ಸೊ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬೇಕಂತ ಇಲ್ಲಿ ಕೊಟ್ಟು ನೋಡಿ. ಆಪ್ಷನ್ ಎಂಟ್ರಿ ಸ್ಟಾರ್ಟು 13 ಅಂತ ಕೊಟ್ಟಿದ್ದಾರೆ. ಇದು ಚೋಸ್ 20 ಅಕ್ಟೋಬರ್, ಇದು ಲಾಸ್ಟ್ ಇಯರ್ದಿದೆ. ಇದು ಇದನ್ನೇನು ತಿಳ್ಕೊಬೇಡಿ, ಸಪ್ರೇಟಾಗಿ ಕೊಡ್ತಾರೆ ಅವರು. ಅಕ್ಟೋಬರ್ ಕೊಟ್ಟಿದ್ದಾರೆ, ಇದು ರಾಂಗ್ ಕೊಟ್ಟಿದ್ದಾರೆ, ಇದು ಸಪ್ರೇಟಾಗಿ ಕೊಡ್ತಾರೆ. ಅದಾದ ತಕ್ಷಣ ಆಪ್ಷನ್ ಎಂಟ್ರಿ ಎಕ್ಸಾಂಪಲು, ಇಲ್ಲಿ ಎಕ್ಸಾಂಪಲ್ ಯಾವ ರೀತಿ ಇರಬೇಕಂದ್ರೆ ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಕ್ಲಿಕ್ ಆದ ತಕ್ಷಣ ಇದು ಎಕ್ಸಾಂಪಲ್, ಇದು ಆಪ್ಷನ್ ಎಂಟ್ರಿ ಎಕ್ಸಾಂಪಲು. ಓಕೆ, ಯಾವ ರೀತಿ ಎಂಟ್ರ್ ಮಾಡಬೇಕು ಎಲ್ಲ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ರೈಟ್ ಸೈಡಲ್ಲಿ ಸೀರಿಯಲ್ ನಂಬರ್ ಇರುತ್ತೆ, ಒಂದು ಕಾಲೇಜ್ ನೇಮು, ಅದರದ್ದು ಕೋಡ್ ಇರುತ್ತೆ, ಇಲ್ಲಿ ಆಪ್ಷನ್ ನಂಬರ್ ಇರುತ್ತೆ. ಓಕೆ, ಕೋಡ್ ಅಂದರೆ ಅದು ಮುಂದೆ ಬ್ರ್ಯಾಂಚ್ ಮುಂದೆ ಇರುತ್ತೆ. ಇಲ್ಲಿ ನೋಡಿ M001 ME ಅಂದರೆ ಮೆಕ್ಯಾನಿಕಲ್ಲು. ಸೊ ಈ ರೀತಿ ಡಿಪೆಂಡೆಂಟ್ ಕೋಡ್ ಇರುತ್ತೆ ಕಾಲೇಜ್ ವೈಸು. ಓಕೆ, ನೀವು ಇದನ್ನೆಲ್ಲ ಇಲ್ಲಿ ಪ್ರಯಾರಿಟಿ ಕೊಡ್ತಾ ಹೋಗಬೇಕು. ಸೇವ್ ಅಂತ ಕ್ಲಿಕ್ ಮಾಡಬೇಕು. ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಷ್ಟೇ. ರಿಪೋರ್ಟ್ ಬೇಕಂದರೆ ನೀವು ಆಲ್ರೆಡಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ರೈಟ್ ಸೈಡ್ ಹೋಗೋಣ. ಇಲ್ಲಿ ನೀವು ಇನ್ ಕೇಸು ನಿಮ್ಮ ಪಾಸ್ವರ್ಡ್ ಕೂಡ ಚೇಂಜ್ ಮಾಡ್ಕೋಬೋದು, ಲಾಗಿನ್ ಹಿಸ್ಟ್ರಿ ಕೂಡ ನೋಡ್ಕೋಬೋದು, ನೀವು ಯಾವಾಗ ಲಾಗಿನ್ ಆಗಿದ್ದೀರ ಅಂತ ಕ್ಲಿಕ್ ಮಾಡಿಕೊಂಡು. ಇನ್ ಕೇಸ್ ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡೋದಾದ್ರೂ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಚೇಂಜ್ ಅಂತ ಕ್ಲಿಕ್ ಮಾಡಿಕೊಂಡು, ಇನ್ ಕೇಸ್ ನಿಮ್ಮದು ಮೇಲ್ ID ಚೇಂಜ್ ಮಾಡೋದಾದ್ರೂ ಮೇಲ್ ID ಚೇಂಜ್ ಮಾಡ್ಕೋಬೋದು. ಓಕೆ, ನಾನು ಡೈರೆಕ್ಟಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ರೈಟ್ ಸೈಡಲ್ಲಿ ಕೋರ್ಸ್ ಲಿಸ್ಟ್ ಕೂಡ ಇದೆ, ಕಾಲೇಜ್ ಲಿಸ್ಟ್ ಕೂಡ ಇದೆ, ಆಲ್ ಕಾಲೇಜಸ್ಸು. ಓಕೆ, ನೀವು ಅಷ್ಟು ಚೆಕ್ ಮಾಡ್ಕೋಬೋದು. ಓಕೆ, ಮೊದಲಿಗೆ ನಾನು ಆಪ್ಷನ್ ಎಂಟ್ರಿ ಕ್ಲಿಕ್ ಮಾಡ್ತೀನಿ. ಆಪ್ಷನ್ ಎಂಟ್ರಿ ಕ್ಲಿಕ್ ತಕ್ಷಣ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಐ ಅಂಡರ್ಸ್ಟ್ಯಾಂಡ್ ದಟ್ ಐ ಹ್ಯಾವ್ ಎಂಟರ್ ಆಲ್ ದ ಆಪ್ಷನ್ ಟು ವಿಚ್ ಐ ಆಮ್ ಎಲಿಜಿಬಲ್ ಇರೆಸ್ಪೆಕ್ಟಿವ್ ಆಫ್ ದಿ ಅವೈಲಬಿಲಿಟಿ ಆಫ್ ಸೀಟ್ಸ್. ಓಕೆ, ನೀವೆಲ್ಲ ಎಂಟರ್ ಮಾಡಿ. ಓಕೆ, ಆ್ಯಂಡ್ ಆಲ್ಸೋ ಐ ಆಮ್ ಅವೇರ್ ಆಫ್ ದಟ್ ಆಪ್ಷನ್ ಎಂಟ್ರಿ ಪೋರ್ಟಲ್ ವುಡ್ ಬಿ ಅವೈಲೇಬಲ್ ಓನ್ಲಿ ಒನ್ಸ್ ಟು ಎಂಟರ್ ದ ಆಪ್ಷನ್ಸ್ ಅಂತ ಇಲ್ಲಿ ಓಕೆ ಕೊಟ್ಟು. ಓಕೆ, ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಐ ಅಗ್ರಿ ಅಂತ ಕ್ಲಿಕ್ ಆದ ತಕ್ಷಣ ಇದೆಲ್ಲ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಏನೇನಿದೆ ಅಂದರೆ ಆ್ಯಕ್ಚುಲಿ ಇದು ಓನ್ಲಿ CETಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ರೈಟ್ ಸೈಡ್ ಕೊಟ್ಟಿದ್ದಾರೆ ನೋಡಿ.
ಬಿ ಟೆಕ್ಕು ಅಗ್ರಿ ಇಂಜಿನಿಯರಿಂಗ್ ಬಿ ಫಾರ್ಮು, ಫುಡ್ ಸೈನ್ಸು ಫಾರ್ಮ್ ಡಿ, BSc ನರ್ಸಿಂಗು, ಅಗ್ರಿ ವೆಟರ್ನರಿ ಸೈನ್ಸು. ಇದರಲ್ಲಿ ನಿಮ್ದು ಯಾವ್ದು ಬೇಕಾದ್ರೂ ನೀವು ಫಸ್ಟ್ ಪ್ರಯಾರಿಟಿ ಕೊಡ್ಬೋದು. ನಿಮ್ಗೆ ಯಾವ್ದು ಪ್ರಯಾರಿಟಿ ನೀವು ಆಲ್ರೆಡಿ ಪ್ರಯಾರಿಟಿ ಲಿಸ್ಟ್ ರೆಡಿ ಮಾಡಿ ಇಟ್ಕೊಳ್ಳೋದು ನಾನು ಗೊತ್ತೀನಿ, ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಅದ್ರ ಪ್ರಕಾರ ನೀವು ಕೊಡ್ಬೋದು. ಓಕೆ, ನೀವು ಬೇಕಂದರೆ ಮೊದಲು ಇಂಜಿನಿಯರಿಂಗ್ ಒಂದು ಕಾಲೇಜ್ ಹಾಕಿ ಆಮೇಲೆ ಇನ್ನೊಂದು ಕಾಲೇಜ್ ಸೆಕೆಂಡ್ ಪ್ರಯಾರಿಟಿ ನೀವು ಫುಡ್ ಸೈನ್ಸ್ ಹಾಕ್ಬೋದು ಅಥವಾ ಅಗ್ರಿಕಲ್ಚರ್ ಹಾಕ್ಬೋದು, ಇಲ್ಲ ನರ್ಸಿಂಗ್ ಹಾಕ್ಬೋದು, ನಿಮ್ಗೆ ಯಾವ ರೀತಿ ಬೇಕಾದರೂ ಹಾಕ್ಬೋದು. ಓಕೆ, ನಾನು ಓನ್ಲಿ ಇಂಜಿನಿಯರಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಇನ್ ಕೇಸ್ ನಿಮ್ಮ ಫಸ್ಟ್ ಪ್ರಯಾರಿಟಿ ಯಾವ್ದು ಫಸ್ಟ್ ತಿಳ್ಕೊಳ್ಳಿ. ಇದರಲ್ಲಿ ಬಿ ಟೆಕ್ಕಾ, ಇಂಜಿನಿಯರಿಂಗ, ಬಿ ಫಾರ್ಮಾ, ಫುಡ್ ಸೈನ್ಸಾ, ಫಾರ್ಮ್ ಡಿನ, BSc ನರ್ಸಿಂಗ, ಅಗ್ರಿನ, ವೆಟರ್ನರಿ ಯಾವುದಂತ ನೋಡ್ಕೊಳ್ಳಿ. ಓಕೆ, ನಾನು ಇಂಜಿನಿಯರಿಂಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇಂಜಿನಿಯರ್ ಕ್ಲಿಕ್ ಆದ ತಕ್ಷಣ ಇದೆಲ್ಲ ಓಪನ್ ಆಗುತ್ತೆ. ಇಲ್ಲಿ ಫಸ್ಟು ಕೋರ್ಸು, ಫಸ್ಟ್ ಪ್ರಯಾರಿಟಿ ನಿಮ್ದು ಯಾವ್ದು ಕೋರ್ಸ್ ಅಂತ. ಓಕೆ, ಯಾವ ಬ್ರ್ಯಾಂಚು ಇಲ್ಲಿ ನೋಡಿ, ಬ್ರ್ಯಾಂಚ್ ಇದೆ ನೋಡಿ, ಇಲ್ಲೆಲ್ಲ ಬ್ರ್ಯಾಂಚ್ ಇದೆ, ಬ್ರ್ಯಾಂಚ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ಪ್ರಯಾರಿಟಿ ಬ್ರ್ಯಾಂಚ್ ಯಾವುದು, ಕಂಪ್ಯೂಟರ್ ಸೈನ್ಸಾ, ECನಾ, AI ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಕೊಟ್ಟಿದ್ದಾರೆ, ಶಾರ್ಟ್ಕಟ್ಟಾಗಿ ಕೊಟ್ಟಿದ್ದಾರೆ, ಮುಂದೊಂದು ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ. ಇಲ್ಲಿ IoT ಇದೆ, ಸಪ್ರೇಟಾಗಿ ಕೊಟ್ಟಿದ್ದಾರೆ. ಓಕೆ, ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮೊದಲಿಗೆ ನಾನು ಏನು ಮಾಡ್ತೀನಿ ಅಂದರೆ AI ಮಷಿನ್ ಲರ್ನಿಂಗ್ ಹಾಕ್ತೀನಿ, ಫಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೆಲೆಕ್ಟ್ ಆದ ತಕ್ಷಣ ಅವು ಅವೈಲೇಬಲ್ ಕಾಲೇಜ್ ಬರುತ್ತೆ. ಇಲ್ಲಿ ನೀವು ಕಾಲೇಜ್ ಕ್ಲಿಕ್ ಮಾಡಿದ ತಕ್ಷಣ ಕಾಲೇಜ್ ಕೂಡ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಫಸ್ಟ್ ಯಾವ್ದು ಕಾಲೇಜ್ ಅಂತ ಇಲ್ಲಿ ಸೈಡ್ ಕ್ಲಿಕ್ ಮಾಡ್ಕೋಬೋದು ನೋಡಿ, ಇಲ್ಲಿ ನೋಡಿ ಎಲ್ಲ ಇದೆ. ಫಸ್ಟ್ ನಿಮ್ಮ ಪ್ರಯಾರಿಟಿ ಕಾಲೇಜ್ ಯಾವುದಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಾನು ಎಕ್ಸಾಂಪಲ್ ಅಷ್ಟೇ ಹೇಳ್ತಾ ಇದ್ದೀನಿ ಇವಾಗ. ಇಲ್ಲಿ ನೋಡಿ, ಫಸ್ಟ್ ನಿಮ್ಮ ಪ್ರಯಾರಿಟಿ ಯಾವುದಂತ ನೀವು ಹುಡುಕಾಡ್ಕೋಬೋದು. ಓಕೆ, ನಾನು ಫಾರ್ ಎಕ್ಸಾಂಪಲು SDM ಫಸ್ಟ್ ಅಂತ ಹಾಕ್ತೀನಿ. ಓಕೆ, ಇದು ಫಸ್ಟ್ ಅಂತಲ್ಲ, ನಾನು ಎಕ್ಸಾಂಪಲ್ ಅಷ್ಟ ತೋರಿಸ್ತಾ ಇದ್ದೀನಿ. ಇಲ್ಲಿ ಆ SDM ಕಾಲೇಜಲ್ಲಿ ಪ್ರಯಾರಿಟಿದು ಎಲ್ಲ ಬರುತ್ತೆ. ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಕಾಲೇಜ್ ನೇಮು, ಅದು ಆಟೋನಮಸ್ ಕಾಲೇಜ್ ಯಾವುದಂತ, ಅದರದ್ದು ಬ್ರ್ಯಾಂಚಸ್ದು ಕೋಡು ಎಲ್ಲ ಬರುತ್ತೆ, ಎಷ್ಟು ಬ್ರ್ಯಾಂಚ್ ಅವೈಲೇಬಲ್ ಇದೆ ಅಂತ ಬರುತ್ತೆ. ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು 1 ಅಂತ ಹಾಕ್ತೀನಿ. ಓಕೆ, ಪ್ರಯಾರಿಟಿ 1 ಅಂತ. ಓಕೆ, ಇದಾದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ಇದನ್ನು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಿ. ಬೇಕಾದ ಸೇವ್ ಕೊಡಿ, ಇಲ್ಲ ಎಟ್ ಎ ಟೈಮ್ ಮಾಡಿರಿ. ಇಲ್ಲಿ ನೋಡಿ ಬಂದುಬಿಟ್ಟು ನೋಡಿ ರೈಟ್ ಸೈಡು, ಇಲ್ಲಿ ನೋಡಿ ಕಾಲೇಜು, ಕೋರ್ಸು, ನಾನು AI ಫಸ್ಟ್ ಕೊಟ್ಟಿದ್ದೀನಿ, ಆಪ್ಷನ್ ನಂಬರ್ 1. ಇಲ್ಲಿ ನೆಕ್ಸ್ಟ್ ರೈಟ್ ಸೈಡಲ್ಲಿ ಅದು ಫುಲ್ ಡೀಟೇಲ್ಸು ಪ್ರಿಂಟ್ ಆಗುತ್ತೆ. ಇಲ್ಲ ಆಮೇಲೆ ನೀವು ಶಾರ್ಟು ಪ್ರಿಂಟ್ ಮಾಡೋದು, ಡೀಟೇಲ್ ಪ್ರಿಂಟ್ ಮಾಡೋದು. ಡೀಟೇಲ್ ಪ್ರಿಂಟ್ ಅಂದರೆ ಅದರಲ್ಲಿ ಏನೇ ಇರ್ತಂದರೆ ಕಾಲೇಜ್ ನೇಮು, ಕೋಡು ಫುಲ್ ಡೀಟೇಲಾಗಿರುತ್ತೆ, ಫೀಸು ಫುಲ್ ಡೀಟೇಲಾಗಿರುತ್ತೆ. ಓಕೆ, ನಾನು ಸೆಕೆಂಡ್ ಏನು ಮಾಡ್ತೀನಿ ಅಂದರೆ AI ಇರುತ್ತೆ, ನೀವು AIನೇ ನೀವು ಸೆಲೆಕ್ಟ್ ಮಾಡಿಕೊಂಡು ಬೇಕಂದ್ರೆ ನೀವು ಅಷ್ಟು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ಬೋದು. AIಲಿ ಅಷ್ಟು ಕಾಲೇಜಲ್ಲಿ ಬರುತ್ತೆ, ಡೈರೆಕ್ಟಾಗಿ ಮಾಡ್ಕೊಂಬಿಡಿ. ಇಲ್ಲಾಂದರೆ ನಾನು MSIT 2 ಕೊಡ್ತೀನಿ, ಆಟೋನಮಸ್ MSIT 2 ಕೊಡ್ತೀನಿ. ಅದೇ ರೀತಿ ನೆಕ್ಸ್ಟ್ ಯಾವ್ದು ಕೊಡ್ತೀನಿ ಅಂದರೆ ನನಗೆ ಬೇಕಾಗಿ ನಾನು ಎಕ್ಸಾಂಪಲ್ ಕೊಡ್ತಾಯಿದ್ದೆ, ನನಗೆ ಬೇಕಾಗಿ ನಿಮ್ಗೆ ಯಾವ್ದು ಬೇಕಲ್ಲ ಅದು ಕೊಡ್ಬೋದು. ನಾವು CMIT ಕೊಡ್ತೀನಿ, ಫಾರ್ ಎಕ್ಸಾಂಪಲ್ CMIT ನೆಕ್ಸ್ಟ್ 3 ಕೊಡ್ತೀನಿ. ಓಕೆ, ಅದಾದ ತಕ್ಷಣ ಸಬ್ಮಿಟ್ ಕೊಡ್ತೀನಿ. ನೀವು ಎಟ್ ಎ ಟೈಮ್ 10 ಮಾಡ್ಕೊಂಡು ಸಬ್ಮಿಟ್ ಕೊಡಿ. ಇಲ್ಲಿ ಬರುತ್ತೆ ನೋಡಿ ರೈಟ್ ಸೈಡು. ಓಕೆ, 10 ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ನೆಕ್ಸ್ಟ್ ನೀವು ಬೇಕಾದ್ರೆ ಕೋರ್ಸ್ ಕೂಡ ಚೇಂಜ್ ಮಾಡ್ಕೋಬೋದು, ಅಥವಾ ಒಂದು AI, ಒಂದು CS ಯಾವ್ದು ಬೇಕಾದ್ರೆ ಚೇಂಜಸ್ ಮಾಡ್ಕೋಬೋದು. ಓಕೆ, ಅದನ್ನು ನಿಮ್ಮ ಕೋರ್ಸ್ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿದೆ ನೋಡಿ, ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ನಾನು BTech ಇನ್ ಕಂಪ್ಯೂಟರ್ ಸೈನ್ಸ್ ಸೆಲೆಕ್ಟ್ ಮಾಡ್ಕೋತೀನಿ. ಅದು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಒಂದೇ ಕಾಲೇಜಲ್ಲಿದೆ, ಇಲ್ಲಿ ತೋರಿಸ್ಬಿಡುತ್ತೆ ನೋಡಿ, ಡೀಮ್ಡ್ ಯೂನಿವರ್ಸಿಟಿ, ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲಿ BTech ಇನ್ ಕಂಪ್ಯೂಟರ್ ಸೈನ್ಸ್ ಮಾತ್ರ ಇದೆ. ಓಕೆ, ಇಲ್ಲಿ ಸುಮ್ಮನೆ ಡಿಫ್ರೆಂಟ್ ಬ್ರಾಂಚ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ಏನು ಬ್ರಾಂಚ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನು, ಸಪ್ರೇಟ್ ಬ್ರಾಂಚ್ ಇಸ್ ವೆರಿ ಇಂಪಾರ್ಟೆಂಟ್, ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ. ನೋಡಿ, ಕಂಪ್ಯೂಟರ್ ಸೈನ್ಸ್ CA ಬೇರೆ, CS ಬೇರೆ. ಓಕೆ, CS ಹುಡುಕ್ಬೋದು ನೀವು, ಕಂಪ್ಯೂಟರ್ ಸೈನ್ಸ್ ಎಲ್ಲಿದೆ ಅಂತ ಹುಡುಕಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಕಂಪ್ಯೂಟರ್ ಸೈನ್ಸ್ ಮೇನು DS ಇಲ್ಲಿದೆ ನೋಡಿ, ಕಂಪ್ಯೂಟರ್ ಸೈನ್ಸ್. ಓಕೆ, ಕಂಪ್ಯೂಟರ್ ಸೈನ್ಸ್ ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಫಸ್ಟ್ ಕಂಪ್ಯೂಟರ್ ಸೈನ್ಸ್ ಸೆಲೆಕ್ಟ್ ಮಾಡ್ತಾರಲ್ಲ, ಇಲ್ಲಿ ನೋಡಿ ಎಲ್ಲ ಕಾಲೇಜ್ ಬರುತ್ತಲ್ಲ, UVC ಬಂದೆ. ಇಲ್ಲಿ ನೋಡಿ ಫೀಸ್ ಬರುತ್ತೆ 48,000. ಓಕೆ, ನಾನು ನೆಕ್ಸ್ಟು ಇದನ್ನ 4 ಕೊಡ್ತೀನಿ. ಅದೇ ರೀತಿ ನೆಕ್ಸ್ಟು 10 ಸೆಲೆಕ್ಟ್ ಮಾಡ್ಕೊಳ್ಳಿ, ಎಟ್ ಎ ಟೈಮ್ ಹುಡುಕಾಡಿ ಸ್ವೈಪ್ ಮಾಡ್ತಾ ಹೋಗಿ ಸಿಕ್ಬಿಡುತ್ತೆ ನಿಮಗೆ. ಓಕೆ, ನೆಕ್ಸ್ಟು ಇದಕ್ಕೆ ನಾನು ಸಿಂಪ್ಲಿ ಕೊಡ್ತಾಯಿದ್ದೀನಿ, ಅದನ್ನು ನೀವು ಇದು ಮಾಡಬೇಡಿ, ಅದೇ ರೀತಿ ಕೊಡಬೇಡಿ ಆಯಿತಾ. 6 ನಾನು 7 ಕೊಡ್ತಾಯಿದ್ದೀನಿ. ಕಂಟಿನ್ಯೂಸ್ ನಿಮ್ಗೆ ಹೆಂಗೆ ಬೇಕಂಗೆ ಕೊಡಿ, ನೀವು ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತೀರ ಆಲ್ರೆಡಿ. ಓಕೆ, ನಾನು ಎಕ್ಸಾಂಪಲ್ ಅಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಇಷ್ಟು ಸಾಕು. ಓಕೆ, ನಾನು ನಿಮ್ಗೆ ತೋರ್ಸೋಕ್ಕೆ ಇದೊಂದು ಎಕ್ಸಾಂಪಲು. ಓಕೆ, ಇವಾಗ ಇಲ್ಲಿ ಸೇವ್ ಆಯಿತು. ಓಕೆ, ಇನ್ ಕೇಸು ಇಲ್ಲಿ ನೀವು ರೈಟ್ ಸೈಡ್ ತೋರಿಸ್ತಾ ಇದ್ದೀನ, ಇಲ್ಲಿ ರೈಟ್ ಸೈಡು ಇವು ನೀವು ಪ್ರಯಾರಿಟಿ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು ಯಾವ ಬೇಕಾದಲ್ಲಿ. ಇನ್ನು ಆಪ್ಷನ್ ಎಂಟ್ರಿ ಎಂಡ್ ಡೇಟ್ ತನಕ ನೀವು ಯಾವ ಬೇಕಾದಾಗ ಮುಗಿಸ್ಕೋಬೋದು. ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ಲು ಇನ್ ಕೇಸು ಇದನ್ನು ನಾವು ಡಿಲೀಟ್ ಮಾಡಬೇಕಂದ್ರೆ ನೀವೇನು ಮಾಡ್ಬೇಕಂದ್ರೆ 0 ಹಾಕಿ, 0 ಎಂಟ್ರ್ ಮಾಡಿ, ಇಲ್ಲಿ 0 ಎಂಟ್ರ್ ಮಾಡಿ, 0 ಮಾಡಿ ಅಪ್ಡೇಟ್ ಕೊಡಿ. ಓಕೆ, ಹೋಗುತ್ತೆ ನೋಡಿ, ಇವಾಗ ಹೋಯಿತು. ನೀವು ಇಲ್ಲಿ ಪ್ರಯಾರಿಟಿ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. ಈಗ 3 ಹೋಯ್ತಲ್ವ, 3 ಬೇರೆ ಯಾವುದಾದ್ರು ಕೊಡ್ಬೋದು. ಇದನ್ನು ನೀವು ನೆಕ್ಸ್ಟ್ 3 ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಆಮೇಲೆ 4 ಮಾಡ್ಕೊಳ್ಳಿ, 4 ಆಮೇಲೆ 5 ಯಾವ ರೀತಿ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಳ್ಳಿ. ಓಕೆ, 5 ಮಾಡ್ಕೋಬೋದು. ಆಮೇಲೆ 9 ಮಾಡ್ಕೊಂಡು ಆಮೇಲೆ ಇನ್ನೊಂದು ಯಾವುದಾದ್ರು ಬೇರೆದು 8 ರೆಡಿ ಮಾಡ್ಕೋಬೋದು. ಓಕೆ, ಆದರೆ ಪ್ರಯಾರಿಟಿ ಬೇಕಾದ್ರೆ ಕೊಡಿ ಅಷ್ಟೇ.
ಓಕೆ, ಇದು ಸಬ್ಮಿಟ್ ಕೊಡಿ. ಇಷ್ಟೇ, ಇಲ್ಲಿ ಬಂದುಬಿಡುತ್ತೆ ನೋಡಿ ರೈಟ್ ಸೈಡು 1 2 3 4 5 6 ಕಾಲೇಜ್ ಕೋರ್ಸು, ಕಾಲೇಜ್ ನೇಮು, ಕೋರ್ಸ್ ಫೀಸು. ಇದಾದ ತಕ್ಷಣ ಶಾರ್ಟ್ ನೋಡ್ಕೋಬೋದು, ಡಿಟೇಲ್ ನೋಡ್ಕೋಬೋದು. ಡಿಟೇಲ್ ಅಂದರೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಆಗುತ್ತೆ, ಒಂದು PDF ಡೌನ್ಲೋಡ್ ಆಗುತ್ತೆ. ಇಲ್ಲಿ ಯಾವ ರೀತಿ ಬರೋದು ಅಂತ ಹೇಳ್ತೀನಿ ನಿಮಗೆ. ಇದನ್ನ ನೀವು ಕರೆಕ್ಟಾಗಿ ತೆಗೆದಿಟ್ಕೊಳ್ಳಿ ಆಯಿತಾ. ತೆಗೆದಿಟ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಮ್ಮ ಫೈನಲ್ ಆಗಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದಂತ ವೆರಿಫೈ ಮಾಡ್ಕೊಳ್ಳಿ. ಓಕೆ, ಡಿಟೇಲಾಗಿ ಕಾಲೇಜ್ ನೇಮ್ ಇರುತ್ತೆ, ಅವು ಏರಿಯಾನು ಕೊಟ್ಟಿರ್ತಾರೆ. ಕಾಲೇಜ್ ನೇಮ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಫೀಸ್ ನೋಡ್ಕೊಳ್ಳಿ, ಮತ್ತು ಕಾಲೇಜ್ ಕೋಡ್ ನೋಡಿಕೊಂಡು ಕರೆಕ್ಟಾಗಿ ವೆರಿಫೈ ಮಾಡ್ಕೊಳ್ಳಿ. ಮತ್ತೆ ಚೇಂಜ್ ಮಾಡ್ಕೋಬೋದು ಬೇಕಂದ್ರೆ ನೀವು. ಓಕೆ, ಬೇಕಂದರೆ ನೀವು ಇಲ್ಲಿ ಮತ್ತೆ ಯಾವ ಬೇಕಾದಾಗ ಚೇಂಜಸ್ ಮಾಡ್ಕೋಬೋದು. ಓಕೆ, ಸೊ ಅರ್ಥ ಆಯ್ತು ಅನ್ಕೋತೀನಿ. ಇನ್ ಕೇಸ್ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಇದೆಲ್ಲ ಆದ ತಕ್ಷಣ ಲಾಗೌಟ್ ಮಾಡಿ ಮರಿಬೇಡಿ. ಆಮೇಲೆ ಆಪ್ಷನ್ ಎಂಟ್ರಿ ತನಕ ನೀವು ಯಾವ ಬೇಕಾದಾಗ ಚೇಂಜಸ್ ಮಾಡ್ಕೋಬೋದು. ನೀವು ಒಂದು ಸತಿ ಮಾಡಬೇಕು ಮತ್ತೆ ಅಂತ ಹೇಳಿಲ್ಲ, ಎಂಡ್ ಡೇಟ್ ಕೊಟ್ಟಿರ್ತಾರೋ ಅವಾಗಿನ ತನಕ ನೀವು ಯಾವ ಬೇಕಂತ ಚೇಂಜಸ್ ಮಾಡ್ತಾ ಇರ್ಬೋದು. ಮತ್ತೆ ಅಂದರೆ ನಿಮ್ಮ ಮೈಂಡ್ ಚೇಂಜ್ ಆಗ್ತಾ ಚೇಂಜ್ ಮಾಡ್ತಾ ಇರ್ಬೋದು. ಓಕೆ, ಆದರೆ ಅಪ್ಡೇಟ್ ಮಾಡ್ತಾಯಿರಿ. ಓಕೆ, ಅಪ್ಡೇಟ್ ಮಾಡಿದ ತಕ್ಷಣ ಇಲ್ಲಿ ಬರಬೇಕದು ವೆರಿಫೈ ಮಾಡ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಒಂದು ಪ್ರಿಂಟ್ ತೊಗೊಳ್ಳಿ, ಪ್ರಿಂಟ್ PDF ಇಟ್ಕೊಳ್ಳಿ, ನಿಮ್ಮ ಕಡೆ ಸೇವ್ ಮಾಡಿ ವೆರಿಫೈ ಮಾಡ್ಕೊಂಡು ಆಮೇಲೆ ಬಿಟ್ಬಿಡಿ. ಆಮೇಲೆ ಲಾಸ್ಟಿಗೆ ಹೋಗುವಾಗ ಪ್ರತಿ ಸತಿ ಲಾಗೌಟ್ ಅಂತ ಮಾಡಿ. ಓಕೆ, ಲಾಗೌಟ್ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ. ಪ್ರತಿ ಸತಿ ನೀವು ಅದೇ ಸೇಮ್ ಪಾಸ್ವರ್ಡು, ಸೇಮ್ ಸೀಕ್ರೆಟ್ಗೆ ಸೇಮ್ ನೀವು ಎಲ್ಲ ಅಪ್ಲಿಕೇಶನ್ ನಂಬರೆಲ್ಲ ಹೊಡೆದು ಲಾಗಿನ್ ಆಗಿ ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ನಿಮ್ಗೆ ಡೀಟೇಲಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಇದೇ ರೀತಿ ಕ್ವಿಕ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.